ಸರ್, ಇವತ್ತು ಟಿವಿ9 ಮತ್ತು ಶ್ರೀರಾಮ್ ಫೈನಾನ್ಸ್ನ ಸಹಭಾಗಿತ್ವದಲ್ಲಿ ಚಾಲಕರಿಗಾಗಿ ಯೋಗ ಆರೋಗ್ಯ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಿತ್ತು. ತಾವು ಕೂಡ ಈಗ ಮುಖ್ಯ ಅತಿಥಿಯಾಗಿ ಬಂದಿದ್ರಿ. ಹೇಗೆ ಅನ್ನಿಸ್ತು ಸರ್ ಈ ಕಾರ್ಯಕ್ರಮ? ಹೇಗೆ ಅನ್ನಿಸ್ತು ಸರ್? ಈಗ ಚಾಲಕರಿಗೆ ಆರೋಗ್ಯನೇ ಮುಖ್ಯ, ಯಾರಿಗಾದರೂ ಆರೋಗ್ಯನೇ ಮುಖ್ಯ. ಆದರೆ ನಮ್ಮ ಲಾರಿ ಚಾಲಕರಿಗೆ ಮಾತ್ರ ನಿದ್ದೆಗೆಟ್ಟು ಗಾಡಿ ಓಡಿಸ್ತಾ ಇರ್ತಾರೆ. ಅವರ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸಲಿಕ್ಕೆ ಅವ್ರ ಮನೆಯವರು ಇರಲ್ಲ. ಯಾಕೆಂದರೆ ಇವರು 3 ಹೊತ್ತೂ ಹೈವೇಗಳಲ್ಲಿರ್ತಾರೆ. ಇದನ್ನು ಗುರುತಿಸಿ ನಮ್ಮ ಟಿವಿ9 ಅವರು ಮತ್ತು ಶ್ರೀರಾಮ್ ಫೈನಾನ್ಸ್ ಅವರು ಇಂಥದ್ದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಭಾರಿ ಹೆಮ್ಮೆ ತಂದಿದೆ ನಮ್ಮ ರಾಜ್ಯಕ್ಕೆ. ಇದು ಎಲ್ಲ ಸ್ಟೇಟ್ಗಳಲ್ಲೂ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾವು ಈಗ ಸದ್ಯದಲ್ಲಿ ಸ್ವಲ್ಪ ದಿವಸದ ಹಿಂದೆನೇ ನಾವು ವರ್ಲ್ಡ್ ಏಡ್ಸ್ ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ದಿನೇಶ್ ಗುಂಡೂರಾವ್ ಸಾಹೇಬರು ಸಮ್ಮುಖದಲ್ಲಿ. ಇಂಥ ಕಾರ್ಯಕ್ರಮಗಳು ಮಾಡಿರೋದು ಭಾರಿ ಒಳ್ಳೆಯದು. ಇಂಥದಕ್ಕೆ ನಾವು ದೇವರಾಜರ ಸ್ಟ್ರಕ್ ಟರ್ಮಿನಲ್ಸು ನಮ್ಮದು ಕರ್ನಾಟಕದಲ್ಲಿ ಒಂದು 11 ಕಡೆ ಇದೆ, ಇನ್ನೂ ಒಂದಷ್ಟು ಕಡೆ ಬರ್ತಾ ಇದೆ. ಇವೆಲ್ಲ ಟರ್ಮಿನಲ್ಸ್ನಲ್ಲೇ ಮಾಡಿ ಅಂತ ನಾನು ನಿಮಗೆ ಒಂದು ಮನವಿ ಇಟ್ಟು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್, ಇವತ್ತು ಟಿವಿ9 ಮತ್ತು ಶ್ರೀರಾಮ್ ಫೈನಾನ್ಸ್ನ ಸಹಭಾಗಿತ್ವದಲ್ಲಿ ಚಾಲಕರಿಗಾಗಿ ಯೋಗ ಆರೋಗ್ಯ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಿತ್ತು. ತಾವು ಕೂಡ ಈಗ ಮುಖ್ಯ ಅತಿಥಿಯಾಗಿ ಬಂದಿದ್ರಿ. ಹೇಗೆ ಅನ್ನಿಸ್ತು ಸರ್ ಈ ಕಾರ್ಯಕ್ರಮ? ಹೇಗೆ ಅನ್ನಿಸ್ತು ಸರ್? ಈಗ ಚಾಲಕರಿಗೆ ಆರೋಗ್ಯನೇ ಮುಖ್ಯ, ಯಾರಿಗಾದರೂ ಆರೋಗ್ಯನೇ ಮುಖ್ಯ. ಆದರೆ ನಮ್ಮ ಲಾರಿ ಚಾಲಕರಿಗೆ ಮಾತ್ರ ನಿದ್ದೆಗೆಟ್ಟು ಗಾಡಿ ಓಡಿಸ್ತಾ ಇರ್ತಾರೆ. ಅವರ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸಲಿಕ್ಕೆ ಅವ್ರ ಮನೆಯವರು ಇರಲ್ಲ. ಯಾಕೆಂದರೆ ಇವರು 3 ಹೊತ್ತೂ ಹೈವೇಗಳಲ್ಲಿರ್ತಾರೆ. ಇದನ್ನು ಗುರುತಿಸಿ ನಮ್ಮ ಟಿವಿ9 ಅವರು ಮತ್ತು ಶ್ರೀರಾಮ್ ಫೈನಾನ್ಸ್ ಅವರು ಇಂಥದ್ದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಭಾರಿ ಹೆಮ್ಮೆ ತಂದಿದೆ ನಮ್ಮ ರಾಜ್ಯಕ್ಕೆ. ಇದು ಎಲ್ಲ ಸ್ಟೇಟ್ಗಳಲ್ಲೂ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾವು ಈಗ ಸದ್ಯದಲ್ಲಿ ಸ್ವಲ್ಪ ದಿವಸದ ಹಿಂದೆನೇ ನಾವು ವರ್ಲ್ಡ್ ಏಡ್ಸ್ ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ದಿನೇಶ್ ಗುಂಡೂರಾವ್ ಸಾಹೇಬರು ಸಮ್ಮುಖದಲ್ಲಿ. ಇಂಥ ಕಾರ್ಯಕ್ರಮಗಳು ಮಾಡಿರೋದು ಭಾರಿ ಒಳ್ಳೆಯದು. ಇಂಥದಕ್ಕೆ ನಾವು ದೇವರಾಜರ ಸ್ಟ್ರಕ್ ಟರ್ಮಿನಲ್ಸು ನಮ್ಮದು ಕರ್ನಾಟಕದಲ್ಲಿ ಒಂದು 11 ಕಡೆ ಇದೆ, ಇನ್ನೂ ಒಂದಷ್ಟು ಕಡೆ ಬರ್ತಾ ಇದೆ. ಇವೆಲ್ಲ ಟರ್ಮಿನಲ್ಸ್ನಲ್ಲೇ ಮಾಡಿ ಅಂತ ನಾನು ನಿಮಗೆ ಒಂದು ಮನವಿ ಇಟ್ಟು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.